ತ್ರಿವೇಣಿ ಸಂಗಮದಿಂದ ಭಕ್ತರನ್ನ ತೆರವುಗೊಳಿಸಿದೆ ಖಾಕಿ. ಅಶ್ವಾರೋಹಿ ಪೊಲೀಸರ ತಂಡದಿಂದ ಭಕ್ತರ ತೆರವು. ಕುದುರೆ ಮೇಲೆ ಕೂತು ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ಆಗಿರುವ ಜನದಟ್ಟಣೆಯನ್ನ ಕಡಿಮೆ ಮಾಡೋದಕ್ಕಾಗಿ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ನಿನ್ನೆ ರಾತ್ರಿ 7:30ಯಿಂದಲೂ ಕೂಡ ಶಾಹಿ ಸ್ನಾನಕ್ಕಿಂತ ಜನ ಬರ್ತಾ ಇದ್ರು. ಇವತ್ತು ಸಂಜೆ 6 ಗಂಟೆಯವರೆಗೂ ಕೂಡ ಈ ಅಮೃತ ಸ್ನಾನಕ್ಕೆ ಅವಕಾಶ ಇದೆ. ಈ ಮೌನಿ ಸ್ನಾನ ಬಹಳ ಪುಣ್ಯವ ಪ್ರಾಪ್ತಿಯಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಇವತ್ತು ಧಾವಿಸ್ತಾ ಇದ್ರು. ಬೆಳಿಗ್ಗೆ ಆದಂತಹ ಒಂದು ಅವಘಡ ನಿಜಕ್ಕೂ ಆಘಾತಕಾರಿ. ಹಲವರು ಗಾಯಗೊಂಡಿದ್ದಾರೆ, ಹಲವರು ಮೃತಪಟ್ಟಿದ್ದಾರೆ ಎನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಿರೋದ್ರಿಂದ ಆ ಜನದಟ್ಟಣೆಯನ್ನ ಕಡಿಮೆ ಮಾಡೋದಕ್ಕಾಗಿ ತ್ರಿವೇಣಿ ಸಂಗಮದಲ್ಲಿದ್ದಂತಹ ಭಕ್ತರನ್ನ ಖಾಕಿ ಪಡೆ ತೆರವುಗೊಳಿಸ್ತಾ ಇದೆ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಅಶ್ವಾರೋಹಿ ಪೊಲೀಸರ ತಂಡ ಭಕ್ತರನ್ನ ತೆರವುಗೊಳಿಸ್ತಾ ಇರೋದನ್ನ, ಕುದುರೆ ಏರಿ ಪೊಲೀಸರು ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ. ಇರುವಂತಹ ಜಾಗ ಕೋಟಿಗಟ್ಟಲೆ ಜನ ಸೇರೋದಕ್ಕೆ ಅವಕಾಶ ಇರದಂತಹ ಜಾಗ. ಹಾಗಾಗಿ ಪ್ರಯಾಗ್ರಾಜ್ಗೆ ತೆರಳುವಂತಹ ರಸ್ತೆಗಳನ್ನೆಲ್ಲ ಬಂದ್ ಮಾಡಲಾಗಿದೆ. ಉತ್ತರ ಪ್ರದೇಶದ ವಿವಿಧ ಜಿಲ್ಲೆಗಳನ್ನ ಸಂಪರ್ಕಿಸುವಂತಹ ರಸ್ತೆ ಏನಿದೆ ಬಂದ್ ಮಾಡಲಾಗಿದ್ದು, ದಾರಿ ಮಧ್ಯೆ ನೇಪಾಳದ 10 ಭಕ್ತರು ಸಿಲುಕೊಂಡಿದ್ದಾರೆ. ಪ್ರಯಾಗ್ರಾಜ್ನಿಂದ 102 ಕಿಲೋಮೀಟರ್ ದೂರದಲ್ಲಿರುವಂತಹ ಬ್ಲಾಕ್ ಅದು. ಅಲ್ಲಿ ಬ್ಲಾಕ್ ಮಾಡಲಾಗಿದೆ. ಮುಂದಿನ 48 ಗಂಟೆ ಮುಂದೆ ಸಾಗೋದಕ್ಕೆ ಆಗಲ್ಲ. ಯಾಕಂದ್ರೆ ಈಗ ಆಲ್ರೆಡಿ 8 ಕೋಟಿ ಜನ ಪ್ರಯಾಗ್ರಾಜ್ನಲ್ಲಿ ಇದ್ದಾರೆ ಅಂದ್ರೆ ಲೆಕ್ಕ ಹಾಕಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ್ರೆ ಕಷ್ಟಕರ. ಹಾಗಾಗಿ ಅವ್ರನ್ನ ತಡೆಯಲಾಗಿದೆ. ಕುಟುಂಬ ಸಮೇತವಾಗಿ ನಾವಿಲ್ಲಿ ಸಿಲುಕಿದೀವಿ ಅಂತ ಪ್ರಯಾಗ್ರಾಜ್ನಿಂದ ಸುಮಾರು 102 ಕಿಲೋಮೀಟರ್ ದೂರದಲ್ಲಿರುವಂತಹ ಯುಪಿಯ ಜೌನ್ಪುರದಲ್ಲಿ ನೇಪಾಳ ಭಕ್ತ ಒಬ್ಬ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಲಖನೌ ಪ್ರಯಾಗ್ರಾಜ್ ಹೈವೇಯಲ್ಲೇ ವಾಹನಗಳಿಗೆ ತಡೆಯೊಡ್ಡಲಾಗ್ತಾ ಇದೆ. ಇನ್ನು ಮುಂದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ್ರೆ ಕಷ್ಟ ಅಂತ ಹೇಳಿ ದಾರಿಯುದ್ದಕ್ಕೂ ವಾಹನಗಳು ನಿಂತಿವೆ, ಟ್ರಾಫಿಕ್ ಜಾಮ್ ಆಗಿದೆ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಯಾವ ಪರಿ ಸಾಗರೋಪಾದಿಯಲ್ಲಿ ಜನ ಬರ್ತಿದ್ದಾರೆ ಅಂತ. ಕೋಟಿ ಮಂದಿ, ಈವರೆಗೆ 5-6 ಕೋಟಿ ಮಂದಿ ಅಲ್ಲಿ ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಸುಮಾರು 10 ಕೋಟಿಗೂ ಅಧಿಕ ಮಂದಿ ಇವತ್ತು ಶಾಹಿ ಸ್ನಾನ ನೆರವೇರಿಸ್ತಾರೆ ಎನ್ನುವಂತ ಮಾಹಿತಿ ಇರುವಂತದ್ದು. ಈಗಾಗಲೇ ಸಾಧು ಸಂತರ ಪುಣ್ಯ ಸ್ನಾನ ಆರಂಭ ಆಗಿದೆ. ರದ್ದುಗೊಳಿಸಲಾಗಿತ್ತು ಸ್ನಾನವನ್ನ. ಬೆಳಗಿನ ಅವಘಡ ಸಂಭವಿಸಿದಂತಹ ಬಳಿಕ ಈಗ ಮತ್ತೆ ಸಾಧು ಸಂತರ ಸ್ನಾನಕ್ಕೆ ಅವಕಾಶವನ್ನ ಕಲ್ಪಿಸಲಾಗ್ತಾ ಇದೆ. ಕುಂಭಮೇಳದಲ್ಲಿ ಸಂಭವಿಸಿದಂತಹ, ಯಾರು ಊಹಿಸಿದಂತಹ, ಯಾರು ಬಯಸಿದಂತಹ ಒಂದು ದುರ್ಘಟನೆ. ಕಾಲ್ತುಳಿತ, ಹಲವರು ಗಾಯಗೊಂಡ್ರು. ಹಾಗಾಗಿ ಸ್ನಾನ ರದ್ದುಗೊಳಿಸಲಾಗಿತ್ತು. ಈಗ ಮತ್ತೆ ಶಾಹಿ ಸ್ನಾನಕ್ಕೆ ಅವಕಾಶವನ್ನ, ಸಾಧು ಸಂತರಿಗೆ ಅವಕಾಶ ಕೊಡಲಾಗಿದೆ.